ಇನ್ನು ಅಡ್ಡ ಮತದಾನದ ಪ್ರಕರಣ, ಇದನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಅಡ್ಡ ಮತದಾನದ ವರದಿ ಕೊಡಿ ಅಂತ ನಿತಿನ್ ನಬೀನ್ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಇಬ್ಬರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನಿತಿನ್ ನಬೀನ್. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 25ರ ಒಳಗೆ, ಜೂನ್ 25ರ ಒಳಗಡೆಗೆ ವರದಿ ಕೊಡಿ ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ನಿತಿನ್ ನಬೀನ್. ಇಬ್ಬರಿಗೂ ಕೂಡ, ಅಶೋಕ್ ಅವ್ರಿಗೂ ಕೂಡ, ಜೊತೆಗೆ ವಿಜೇಂದ್ರ ಅವ್ರಿಗೂ ಕೂಡ. ಜೊತೆಗೆ ಏನಂದರೆ ಈ ವರದಿಯ ಜವಾಬ್ದಾರಿಯನ್ನು ಸಿ ಟಿ ರವಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಸಮಿತಿ ವರದಿ ಕೊಡಬೇಕು ಅನ್ನುವಂಥ ತಾಕೀತನ್ನು ಮಾಡಿದ್ದಾರೆ. ಈಗ ಏನೇನು ಚರ್ಚೆ ಆಗಿದೆ, ಈ ವರದಿ ಕೊಡೋದಾದ್ರೆ ಇವರು ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ? ರಂಗನಾಥ್, ಜೂನ್ 19ರಂದೇ ಈ ಸಮಿತಿಯನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಿದ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಜೂನ್ 25ರ ದಿನಾಂಕವನ್ನು ನಿಗದಿಪಡಿಸಿ ಸಮಿತಿಗೆ ಸೂಚನೆಯನ್ನು ಕೊಟ್ಟಿದ್ದರು. 25ರ ಒಳಗಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕನ್ನುವಂಥ ವಿಚಾರವನ್ನು ಇವತ್ತು ಕೂಡ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರಿಗೆ ಸಮಿತಿ ವರದಿಯನ್ನು ತಡ ಮಾಡುವಂತಿಲ್ಲ, ಆದಷ್ಟು ಬೇಗ ಸಮಿತಿ ವರದಿ ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇನ್ನೂ ಕೂಡ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದಾರೆ. ಇನ್ನೂ ಕೂಡ ಆ ಭೇಟಿ ಮುಕ್ತಾಯವಾಗಿಲ್ಲ. ಆದರೆ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರುವಂತಹ ಸೂಚನೆ ಪ್ರಕಾರವಾಗಿ ನಿರ್ದಿಷ್ಟವಾದಂತಹ ಹೆಸರುಗಳನ್ನು ಉಲ್ಲೇಖವನ್ನ ಮಾಡಿ ಇಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುವಂಥದ್ದು ಈ ಸಿ ಟಿ ರವಿ ನೇತೃತ್ವ ಸಮಿತಿಗೆ ಬಹಳ ಕಷ್ಟ ಸಾಧ್ಯ ಮತ್ತು ಸವಾಲಿನ ವಿಚಾರವಾಗಿರುವಂಥದ್ದು. ಯಾಕೆಂದ್ರೆ ಇಂತಹದ್ದೇ ನಿರ್ದಿಷ್ಟ ಹೆಸರುಗಳನ್ನು ಉಲ್ಲೇಖ ಮಾಡುವಂತಹ ರೀತಿಯಲ್ಲಿ ಸಮಿತಿಗೆ ಇನ್ನೂ ಕೂಡ ಯಾವುದೇ ರೀತಿಯಂತಹ ಮಾಹಿತಿಗಳು ಸಿಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಸಮಿತಿ ತೀರ್ಮಾನ ಮಾಡಿರುವಂತಹ ಪ್ರಾಥಮಿಕವಾದಂತಹ ಮಾಹಿತಿ ವರದಿಯನ್ನು ಸಲ್ಲಿಕೆ ಮಾಡಬೇಕನ್ನುವಂತಹ ತೀರ್ಮಾನವನ್ನು ಮಾಡಿಕೊಂಡಿದೆ. ಇಲ್ಲಿ ಪ್ರಾಥಮಿಕವಾದಂತಹ ವರದಿಯನ್ನು ಸಿದ್ಧಪಡಿಸುವಂಥದ್ದು ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಆ ಬೆಳವಣಿಗೆ ನಡೆದ ನಂತರ ವ್ಯಕ್ತವಾದಂತಹ ಹೇಳಿಕೆಗಳು ಎಲ್ಲವನ್ನು ಆಧರಿಸಿ ಪ್ರಾಥಮಿಕವಾದಂತಹ ವರದಿಯನ್ನು ಸಿದ್ಧಪಡಿಸೋದಕ್ಕೆ ಈಗ ಸಮಿತಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಹೀಗಾಗಿ ಸಮಿತಿಗೆ ಎಲ್ಲೂ ಕೂಡ ಇಂತಹದ್ದೇ ನಿರ್ದಿಷ್ಟ ಶಾಸಕರು ಮತ್ತು ನಿರ್ದಿಷ್ಟ ಸಂಖ್ಯೆಯಿಂದ ಬಿಜೆಪಿ ಶಾಸಕರು ಮತದಾನವನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಮತ್ತು ಆ ಮಾಹಿತಿನ ಈ ತಕ್ಷಣಕ್ಕೆ ಸೀಮಿತ 3-4 ದಿನಗಳ ಅವಧಿಯಲ್ಲಿ ಪತ್ತೆ ಹಚ್ಚುವಂಥದ್ದು ಕೂಡ ಸಮಿತಿಗೆ ಸಾಧ್ಯವಿಲ್ಲ. ಹಾಗಾಗಿ ಸಮಿತಿ ಮಧ್ಯಂತರ ವರದಿಯ ರೂಪದಲ್ಲಿ ಒಂದು ರೀತಿಯ ಪ್ರಾಥಮಿಕವಾದಂತಹ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ತೀರ್ಮಾನವನ್ನು ಮಾಡಿಕೊಂಡಿದೆ. ಬಹುತೇಕ ಇವತ್ತು ಸಂಜೆ ವೇಳೆಗೆ ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿ ದೆಹಲಿಯಿಂದ ಏನಾದರೂ ಇವತ್ತೇ ವರದಿಯನ್ನು ಕಳುಹಿಸಿ ಅನ್ನುವಂಥ ಸೂಚನೆ ಏನಾದರೂ ಬಂದರೆ ಫ್ಯಾಕ್ಸ್ ಮೂಲಕ ಅಥವಾ ಇಮೇಲ್ ಮುಖಾಂತರವಾಗಿ ದೆಹಲಿ ಕೇಂದ್ರ ಕಚೇರಿಗೆ ವರದಿಯನ್ನು ರವಾನೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ದೆಹಲಿಯಿಂದ ಯಾವುದೇ ಸೂಚನೆ ಬರದೇ ಇದ್ದಲ್ಲಿ ನಾಳೆ ಬೆಂಗಳೂರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಪಸ್ಸಾದ ಬಳಿಕ ಅವರನ್ನ ಭೇಟಿ ಮಾಡಿ ಸಮಿತಿ ವರದಿಯನ್ನು ಪ್ರಾಥಮಿಕವಾದಂತಹ ವರದಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿವೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಮಿತಿಯ ಮುಂದೆ ಇರುವಂತದ್ದು ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುವಂತ ರೀತಿಯಲ್ಲಿ ಸಮಿತಿಯಿಂದ ಯಾವುದೇ ರೀತಿಯಂತಹ ಮಾಹಿತಿಗಳು ಸಂಗ್ರಹ ಆಗಿಲ್ಲ. ಯಾಕೆಂದ್ರೆ ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಅಂದ್ರೆ ಅಲ್ಲಿ ನಿರ್ದಿಷ್ಟವಾದಂತಹ ಸಂಖ್ಯೆಗಳನ್ನು ನಮೂದಿಸಬೇಕಾಗತ್ತೆ ಮತ್ತು ನಿರ್ದಿಷ್ಟವಾಗಿ ಇಂತಹದ್ದೇ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಅಂತಹ ಯಾವುದೇ ರೀತಿಯ ಸಾಕ್ಷಿಗಳು ಇನ್ನೂ ಕೂಡ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಸಮಿತಿಗೆ ಸಿಕ್ಕಿಲ್ಲ. ಹಾಗಾಗಿ ಅವರು ಪ್ರಾಥಮಿಕ ರೂಪದಲ್ಲಿ ಯಾವ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಹೇಳಿಕೆಗಳು ಆಧರಿಸಿ ಇಂತಹದ್ದೇ ಒಂದಷ್ಟು ಸಂಖ್ಯೆ ಆಧಾರದ ಮೇಲೆ ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ರಂಗನಾಥ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.